ಸಿರವಾರ ತಾಲೂಕಿನ ಹೊಕ್ರಾಣಿ ಗ್ರಾಮದಲ್ಲಿ ಅಶ್ವಿನಿ ಎಂಬ ಯುವತಿ ಮೇಲೆ ನಡೆದ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣ ಸಂಬಂಧ ಮಾನ್ವಿ ವಿಧಾನಸಭಾ ಕ್ಷೇತ್ರದ ನಿಕಟಪೂರ್ವ ಶಾಸಕರಾದ ರಾಜ ವೆಂಕಟಪ್ಪ ನಾಯಕ ದೊರೆ ಅವರು ಸಂತ್ರಸ್ತ ಯುವತಿಯ ಮನೆಗೆ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿ ಧೈರ್ಯ ತುಂಬಿದರು. ಯುವತಿಯ ತಂದೆ ತಾಯಿಯೊಂದಿಗೆ ಮಾತನಾಡಿದ ರಾಜ ವೆಂಕಟಪ್ಪ ನಾಯಕ ಅವರು ಕುಟುಂಬದೊಂದಿಗೆ ನಾವಿದ್ದೇವೆ ಎಂದು ಭರವಸೆ ನೀಡಿ ಘಟನೆಯ ಬಗ್ಗೆ ತೀವ್ರ ಆಘಾತ ವ್ಯಕ್ತಪಡಿಸಿ ಕುಟುಂಬಕ್ಕೆ ನ್ಯಾಯ ದೊರಕಿಸುವ ನಿಟ್ಟಿನಲ್ಲಿ ಅಗತ್ಯ ಸಹಕಾರ ನೀಡುವುದಾಗಿ ತಿಳಿಸಿದರು. ಬಳಿಕ ಸಂತ್ರಸ್ತ ಕುಟುಂಬಕ್ಕೆ 25,000 ರೂಪಾಯಿ ಸಹಾಯಧನ ನೀಡಿ ಕುಟುಂಬದ ಸಂಕಷ್ಟಕ್ಕೆ ನೆರವಾಗುವ ಭರವಸೆಯನ್ನ ನೀಡಿದರು. ಇಂತಹ ಅಮಾನವೀಯ ಘಟನೆಗಳು ಮರುಕಳಿಸದಂತೆ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು, ಕುಟುಂಬಕ್ಕೆ ನ್ಯಾಯ ಒದಗಿಸಬೇಕು, ಸಂತ್ರಸ್ತ ಕುಟುಂಬಕ್ಕೆ ಸರ್ಕಾರದಿಂದ ಅಗತ್ಯ ನೆರವು ಮತ್ತು ರಕ್ಷಣೆ ದೊರೆಯಬೇಕು ಎಂದು ಅವರು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಜೆಡಿಎಸ್ ಯುವ ಘಟಕದ ರಾಜ್ಯ ಉಪಾಧ್ಯಕ್ಷರಾದ ರಾಜ ರಾಮಚಂದ್ರ ನಾಯಕ್, ಜೆಡಿಎಸ್ ಪಕ್ಷದ ಮಾನ್ವಿ ತಾಲೂಕು ಅಧ್ಯಕ್ಷ ಈರಣ್ಣ ಮರ್ಲಟ್ಟಿ, ಸಿರವಾರ ತಾಲೂಕು ಅಧ್ಯಕ್ಷ ಟಿ ಮಲ್ಲಿಕಾರ್ಜುನ ಪಾಟೀಲ್ ಬಲ್ಲಟಗಿ, ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಸುರಗಯ್ಯ ಸ್ವಾಮಿ ಗಣತಿನ್ನಿ, ರಾಜ ಆದರ್ಶ ನಾಯಕ, ಚನ್ನಬಸಯ್ಯ ಸ್ವಾಮಿ, ಮಲ್ಲಪ್ಪ ಹೂಗರ್, ನಗರ ಘಟಕದ ಅಧ್ಯಕ್ಷರಾದ ಎಚ್ ಮೌನೀಶ್ ಗೌಡ, ಪರ್ವತರೆಡ್ಡಿ ಹೊಕ್ರಾಣಿ, ನಾಗರಾಜ್ ಯಾದವ್, ವಜ್ರದಯ್ಯ ನಾಯಕ, ನಾಗರಾಜ್ ನಾಯಕ ಬೇವಿನೂರು, ಶರಣಪ್ಪ ಮೇಟಿಕಲ್ಲೂರು, ಧನಂಜಯ ಕಲ್ಲೂರು, ಮೌಲಾ ಸಾಬ್, ಬಸವರಾಜ ಸ್ವಾಮಿ, ಸಾಜಿದ್ ಪಾಷಾ, ಸಂತೋಷ್ ಹೂಗರ್ ಸೇರಿದಂತೆ ಹಲವರು ಜೊತೆಗಿದ್ದರು. ಈರಪ್ಪ ದದ್ದಲ್, ಮಾನ್ವಿ. ಜೈ ಭೀಮ್ ನ್ಯೂಸ್ 24x7. ಇದು ಬಹುಜನರ ನ್ಯಾಯಕ್ಕಾಗಿ. ಈ ಒಂದು ಘಟನೆ ಹೊಕ್ರಾಣಿ ಗ್ರಾಮದಲ್ಲಿ ಆಗಬಾರ್ದಾಗಿತ್ತು. ಇವತ್ತು ದುರ್ದೈವ ಇಂಥ ಘಟನೆ ಇವತ್ತು ಹೊಕ್ರಾಣಿ ಗ್ರಾಮಕ್ಕೆ ಆಗಿ ಹೊಕ್ರಾಣಿ ಗ್ರಾಮಕ್ಕೆ ಒಂದು ಕೆಟ್ಟ ಹೆಸರು ತರ್ತಕ್ಕಂಥ ಕೆಲಸ ಇವತ್ತ ನಮ್ಮ ಸಿರವಾರ ತಾಲೂಕು ಮಾನ್ವಿ ತಾಲೂಕಿನಲ್ಲಿ ಆಗಿದ್ದು ನಮ್ಮೆಲ್ಲರ ದುರ್ದೈವ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕುಮಾರಿ ಅಶ್ವಿನಿ ಅವರು 19ನೇ ತಾರೀಕು ಸಂಜೆ ಹೊರಗಡೆ ಹೋದಾಗ, ಸಾಯಂಕಾಲ ಹೊರಗಡೆ ಹೋದಾಗ ಈ ಘಟನೆ ನಡೆದಿದ್ದು. ನಮ್ಮ ಅಶ್ವಿನಿಯವರ ಪಾಲಕರು, ತಂದೆ ತಾಯಿಗಳು, ಅವರು ಚಿಕ್ಕಪ್ಪನವರು, ಅವರ ಸಹೋದರರು ಸಿರವಾರ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಸಹ ಕೊಡ್ತಕ್ಕಂಥ ಕೆಲಸ ಆಗಿದೆ. ಆದರೆ ಪೊಲೀಸರ ನಿಷ್ಕ್ರಿಯದಿಂದ ಬಹುಶಃ ಅವರು ಯಾವಾಗ ಕಂಪ್ಲೇಂಟ್ ಕೊಟ್ಟಿದ್ರು ಅವತ್ತೇ ರಾತ್ರಿ 112 ಆಗಲಿ ಅಥವಾ ಇಬ್ಬರು ಪೊಲೀಸರು ಸೈಕಲ್ ಮೋಟರ್ ಮೇಲೆ ಬಂದು ಸ್ವಲ್ಪ ಪರಿಶೀಲನೆ ಮಾಡಿದರೆ ಬಹುಶಃ ಆ ಹುಡುಗಿ ಪ್ರಾಣ ಉಳಿತಿತ್ತೇನೋ ಅಂತೇಳಿ ನಮ್ಮ ಭಾವನೆ. ಆ ನಿಟ್ಟಿನಲ್ಲಿ ಇವತ್ತ ಸನ್ಮಾನ್ಯ ನಮ್ಮ ರಾಯಚೂರಿನ ಪೊಲೀಸ್ ವರಿಷ್ಠಾಧಿಕಾರಿಗಳು ಈ ಘಟನೆಗೆ ಸಂಬಂಧಿಸಿದಂತೆ 4 ಜನ ಪೊಲೀಸ್ ಪೇದೆಗಳನ್ನು ಅಮಾನತು ಮಾಡಿದ್ದು ತಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ. ಇವತ್ತು ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಬರೀ 1 ತಿಂಗಳಲ್ಲಿ 3 ಘಟನೆಗಳು, ಅಮಾನುಷ ಘಟನೆಗಳು ಜರುಗಿದ್ದು ಬಹಳ ಖಂಡನೀಯ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಜಿಲ್ಲೆಯಲ್ಲಿ ಪೊಲೀಸ್ ಇಲಾಖೆ ಸಂಪೂರ್ಣ ನಿಷ್ಕ್ರಿಯ ಆಗಿದೆ ಅಂತೇಳಿ ಎತ್ತಿ ತೋರಿಸ್ತಕ್ಕಂಥ ಕೆಲಸ ಇವತ್ತು ಆಗ್ತಾ ಇದೆ. ಬಹಳ ನೋವಿನ ಸಂಗತಿ. ಇವತ್ತು ಆ ನಿಟ್ಟಿನಲ್ಲಿ ಇವತ್ತು ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ, ಸರ್ಕಾರಕ್ಕೆ, ಮಾನ್ವಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕನಾಗಿ ನಾನು ಒತ್ತಾಯ ಮಾಡೋದಿಷ್ಟೇ, ಬರೀ ಪೊಲೀಸ್ ಪದೆಗಳನ್ನು ಅಮಾನತು ಮಾಡೋದಲ್ಲ, ಸಿರವಾರ್ PSI ಅವರನ್ನು ಸಹ ಅಮಾನತು ಮಾಡತಕ್ಕಂಥ ಕೆಲಸ ಆಗ್ಬೇಕಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀನಿ. ಇವತ್ತು ರಾಯಚೂರು ಜಿಲ್ಲೆಯಲ್ಲಿ ನೀವು ನೋಡ್ತಾ ಇದ್ದೀರಿ, ಇವತ್ತು ಡ್ರಗ್ಸು, ಗಾಂಜಾ ಹೇರಳವಾಗಿ ಇವತ್ತು ಜಿಲ್ಲಾದ್ಯಂತ ನಿನ್ನಿಲ್ದ ಮೊನ್ನೆ ಸದನದಲ್ಲೇ ನಮ್ಮ ಸಿಂಧನೂರಿನ ವಿಧಾನ ಪರಿಷತ್ತಿನ ಸದಸ್ಯರು, ಆಡಳಿತ ಪಕ್ಷದ ವಿಧಾನ ಪರಿಷತ್ತಿನ ಸದಸ್ಯರೇ ಇವತ್ತು ಏನಪ್ಪ ಅಂದರೆ ಪ್ರಶ್ನೆ ಎತ್ತತಕ್ಕಂಥ ಕೆಲಸ, ಸರ್ಕಾರದ ಗಮನ ಸೆಳೆತಕ್ಕಂಥ ಕೆಲಸ ಇವತ್ತು ಆಗಿದೆ. ಇವತ್ತು ಜಿಲ್ಲೆಯಲ್ಲಿ ಹೇರಳವಾಗಿ ಇವತ್ತು ಗಾಂಜಾ ಮತ್ತು ಡ್ರಗ್ಸು ಇವತ್ತು ದೊರಕತಕ್ಕಂಥ ಕೆಲಸ ಇವತ್ತು ಆಗ್ತಾ ಇದೆ. ಇದನ್ನು ತಡೀತಕ್ಕಂಥ ಕೆಲಸ ಯಾರು ಮಾಡಬೇಕು? ಪೊಲೀಸ್ ಅಧಿಕಾರಿಗಳು ಮಾಡಬೇಕು. ಆ ನಿಟ್ಟಿನಲ್ಲಿ ಇವತ್ತು ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತಾ ಇದ್ದೀನಿ, ಇದನ್ನು ಸರಿಪಡಿಸ್ತಕೊಂಡು ಹೋಗ್ತಕ್ಕಂಥ ಕೆಲಸ ಇವತ್ತು ಸರ್ಕಾರ ಮಾಡಬೇಕಂತೇಳಿ ಇವತ್ತು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀನಿ. ಇವತ್ತು ನಿನ್ನೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಅಜಯ್ ಸಿಂಗ್ ಅವರು ಇವತ್ತು ನಾನು ಪತ್ರಿಕೆಯಲ್ಲಿ ನೋಡಿದೆ, ಜಿಲ್ಲಾಧಿಕಾರಿಗಳಿಗೆ, ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ, SP ಅವರಿಗೆ ನಾನು ಸೂಚನೆ ಕೊಟ್ಟಿದ್ದೇನೆ. ಇದು ಆದಷ್ಟು ಬೇಗನೆ ಕಟ್ಟುನಿಟ್ಟಿನಿಂದ ತನಿಖೆ ಆಗಿ
ತಪ್ಪಿತಸ್ಥರು ಯಾರಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಬೇಕಂತೇಳಿ ಸೂಚನೆ ಕೊಡ್ತಕ್ಕಂಥ ಕೆಲಸ, ನಿರ್ದೇಶನ ಕೊಡ್ತಕ್ಕಂಥ ಕೆಲಸ ಅವ್ರು ಮಾಡಿದ್ದೀವಿ ಅಂತೇಳಿ ಇವತ್ತು ಪತ್ರಿಕೆಯಲ್ಲಿ ನೋಡಿದ್ದೀವಿ. ನಾನು ಈ ಮೂಲಕ ಒತ್ತಾಯ ಮಾಡೋದಿಷ್ಟೇ, ಇವತ್ತು ನೀವು ಸೂಚನೆ ಕೊಟ್ಟರೆ ಆಗೋದಿಲ್ಲ. ಸನ್ಮಾನ್ಯ ಉಸ್ತುವಾರಿ, ರಾಯಚೂರು ಉಸ್ತುವಾರಿ ಸಚಿವರೇ ಡಾಕ್ಟರ್ ಅಜಯ್ ಸಿಂಗ್ ಅವರೇ, ಈ ಒಂದು ಒಕ್ರಾಣಿ ಗ್ರಾಮಕ್ಕೆ ಬಂದು ತಾವು ಈ ಒಂದು ಕುಟುಂಬ ಏನಪ್ಪ ಅಂದರೆ ಈ ಒಂದು ಕುಟುಂಬದ ಮನೆಗೆ ಭೇಟಿ ಕೊಟ್ಟು ಆ ತಂದೆ ತಾಯಿಗಳಿಗೆ, ಆ ಒಂದು ಪಾಲಕರಿಗೆ ಧೈರ್ಯ ತುಂಬತಕ್ಕಂಥ, ಇವತ್ತು ಶಕ್ತಿ ತುಂಬತಕ್ಕಂಥ ಕೆಲಸ ನೀವು ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತಾ ಇದ್ದೇನೆ. ಅದ್ರ ಜೊತೆಗೆ ನಮ್ಮ ಕರ್ನಾಟಕ ಸರ್ಕಾರದ ಗೃಹ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಪ್ರಿಯಾಂಕಾ ಖರ್ಗೆ ಅವರು ಇವತ್ತು ಇವತ್ತು ಅತ್ಯಾಚಾರಕ್ಕೆ ಒಳಗಾಗಿ ಸಾವನ್ನಪ್ಪಿರ್ತಕ್ಕಂಥ ಆ ಹುಡುಗಿ ಕುಮಾರಿ ಅಶ್ವಿನಿ ಛಲವಾದಿ ಸಮಾಜಕ್ಕೆ ಸೇರಿದಂಥ ಒಬ್ಬ ಮಹಿಳೆ, ಒಬ್ಬ ವಿದ್ಯಾರ್ಥಿನಿ, ಇವತ್ತು ಪದವೀಧರ ವಿದ್ಯಾರ್ಥಿನಿ. ಇವತ್ತು ಇಂಥ ಅಮಾನುಷ್ಯ ಘಟನೆ ನಮ್ಮ ಕ್ಷೇತ್ರದಲ್ಲಿ ನಡೆದಿದೆ, ಇವತ್ತು ರಾಜ್ಯದಲ್ಲಿ ನಡೆದಿದೆ, ಜಿಲ್ಲೆಯಲ್ಲಿ ನಡೆದಿದೆ. ತಲೆ ತಗ್ಗಿಸ್ತಕ್ಕಂಥ ಕೆಲಸ ಇವತ್ತು ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಸನ್ಮಾನ್ಯ ಗೃಹ ಸಚಿವರಿಗೂ ಸಹ ನಾನು ಈ ಭಾಗದ ಮಾಜಿ ಶಾಸಕನಾಗಿ ಸರ್ಕಾರಕ್ಕೆ ಮತ್ತು ಗೃಹ ಸಚಿವರಿಗೆ ಒತ್ತಾಯ ಮಾಡ್ತೀನಿ. ಗೃಹ ಸಚಿವರೇ, ನೀವು ಸಹ ಆದಷ್ಟು ಬೇಗನೆ ಈ ಒಂದು ಒಕ್ರಾಣಿ ಗ್ರಾಮಕ್ಕೆ ಬಂದು ಇವತ್ತು ಆ ತಂದೆ ತಾಯಿಗಳಿಗೆ, ಆ ಕುಟುಂಬಕ್ಕೆ ಶಕ್ತಿ ತುಂಬತಕ್ಕಂಥ ಕೆಲಸ, ಧೈರ್ಯ ತುಂಬತಕ್ಕಂಥ ಕೆಲಸ ನೀವು ಮಾಡ್ಬೇಕಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೀನಿ.